ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಬೋಟ್ ನೆಕ್ ಡಿಸೈನ್ ಶೇರ್ ಮಾಡ್ತಾ ಇದ್ದೀನಿ. ನೆಕ್ ವಿಡ್ತ್ 4 ಇಂಚ್ ಮಾರ್ಕ್ ಮಾಡಿಕೊಂಡು ನೆಕ್ ಡೌನ್ ಬಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಟ್ರೈಟಾಗಿ ಲೈನ್ ಹಾಕಬೇಕಾಗತ್ತೆ. ಈ ರೀತಿ ಬೋಟ್ ನೆಕ್ ಮಾರ್ಕ್ ಮಾಡಬೇಕು. ಈಗ 10 ಇಂಚ್ ಬ್ಯಾಕ್ ಡೌನ್ 10 ಇಂಚ್ ಈ ರೀತಿಯಾಗಿ ಶೇಪ್ ಮಾಡಬೇಕು. ನಾನು ಈ ಪ್ಯಾಟರ್ನ್ನ ಡಿಸೈನ್ ಮಾಡ್ತಾ ಇದ್ದೀನಿ. 2 ಇಂಚಿಗೆ ಮಾರ್ಕ್ ಮಾಡಿ ಈ ಮಾರ್ಕ್ ಹತ್ರ ರೌಂಡಾಗಿ ಡ್ರಾ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಡ್ರಾ ಮಾಡಿ ನೀಟಾಗಿ ಪಾಯಿಂಟ್ ಕೊಟ್ಟು ಡ್ರಾ ಮಾಡಬೇಕು. ಈ ರೀತಿಯಾಗಿ ನಾವು ನೆಕ್ ಡ್ರಾ ಮಾಡಿದ್ಮೇಲೆ ಮೇನ್ ಪೀಸನ್ನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈಗ ನಾವು ಪೇಪರ್ ಪೇಸ್ಟಿಂಗ್ ತಗೊಂಡು ಈ ರೀತಿಯಾಗಿ ಪಿನ್ ಮಾಡ್ಕೋಬೇಕು. ಪಿನ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಸೆಂಟರ್ ಲೈನ್ ಡ್ರಾ ಮಾಡಿಕೊಂಡು ಈ ರೀತಿಯಾಗಿ ನಾವೇನು ಬ್ಯಾಕ್ ಸೈಡ್ ಡ್ರಾ ಮಾಡಿದ್ದೀವಿ ಆ ಡ್ರಾಯಿಂಗ್ನ ಇದ್ರ ಮೇಲೆ ಟ್ರೇಸ್ ಮಾಡಬೇಕು. ಈಗ ಇದನ್ನು ಸೆಂಟರ್ ಮಾಡಿಕೊಂಡು ಈ ರೀತಿಯಾಗಿ ಬ್ಯಾಕ್ ಸೈಡ್ ಕೂಡ ನಾವು ಇದನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಡ್ರಾ ಮಾಡಿ ಮತ್ತೆ ಎಕ್ಸ್ಟ್ರಾ ಪೀಸ್ ಏನಿದೆ 1 ಇಂಚಷ್ಟು ಬಿಟ್ಟು ಎಕ್ಸ್ಟ್ರಾ ಪೀಸ್ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಕಟ್ ಮಾಡಿ ತೆಗೆದ್ಮೇಲೆ ಈ ರೀತಿ ಇದನ್ನು ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡಬೇಕಾಗತ್ತೆ. ಈಗ ಮೇನ್ ಪೀಸ್ನ ಸೀದಾ ಇಟ್ಟು ಅದರ ಮೇಲೆ ಲೈನಿಂಗ್ ಪೀಸ್ ಇಟ್ಟು 1/2 ಇಂಚ್ ಮಾರ್ಜಿನ್ ಬಿಡ್ತಾ ಇಲ್ಲಿ ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಟಾಪ್ ಸ್ಟಿಚ್ ಮಾಡಬೇಕು. ನಾವು ಸ್ಟಿಚ್ ಮಾಡಿರೋ ಸೈಡ್ ಬಂದು ಲೈನಿಂಗ್ ಸೈಡ್ ಬರೋ ಹಾಗೆ ಸ್ಟಿಚ್ ಮಾಡಬೇಕು. ಈಗ ಕೈಯಲ್ಲಿ ಫಿನಿಶಿಂಗ್ ಮಾಡ್ತಾ ಟಾಪ್ ಸೈಡಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ ಕೈಯಲ್ಲಿ ಫಿನಿಶಿಂಗ್ ಮಾಡಬೇಕು. ಈಗ ನಾವು 4 ಕಡೆ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿ ಲೈನಿಂಗನ್ನು ಮೇನ್ ಪೀಸ್ ಜೊತೆ ಅಟ್ಯಾಚ್ ಮಾಡಬೇಕು. ಈ ರೀತಿ ಕೈಯಲ್ಲಿ ಫಿನಿಶಿಂಗ್ ಮಾಡ್ತಾ ಸ್ಟಿಚ್ ಮಾಡಬೇಕು. ಈ ರೀತಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ನೋಡಿ, ಈ ರೀತಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ತೆಗಿಬೇಕು. 4 ಕಡೆ ತೆಗೆದು ಕಟ್ ಮಾಡಿ ಸೆಂಟರ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಮಾರ್ಕಿಂಗ್ ಚಾಕ್ ತೊಗೊಂಡು ಸೆಂಟರಲ್ಲಿ ಮಾರ್ಕ್ ಮಾಡ್ಕೋಬೇಕು. ಪೇಪರ್ ಪೇಸ್ಟಿಂಗ್ನ ಲೈನಿಂಗ್ ಪೀಸ್ ಮೇಲೆ ಇಟ್ಟು ಐರನ್ ಮಾಡಬೇಕಾಗತ್ತೆ. ಈ ರೀತಿ ಐರನ್ ಮಾಡಿದ್ರೆ ಇದು ಸುಲಭವಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಸಣ್ಣ ಕಟ್ಸ್ ಮಾಡಬೇಕು. ಕಟ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಸ್ಟಿಚ್ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಸ್ಟಿಚ್ ಹಾಕಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ರೌಂಡ್ ತಿರುಗೋ ಕಡೆ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಸ್ಟಿಚ್ ಮಾಡಿ ಕೊನೆಯವರೆಗೂ ಹೀಗೆ ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ಸೆಂಟರ್ ಫೋಲ್ಡಿಂಗ್ ಮಾಡಿ ಒಂದು ನಾಚ್ ಮಾಡಬೇಕು. ಈ ರೀತಿ ಮೇನ್ ಪೀಸ್ನ ಸೀದಾ ಇಟ್ಟು ಈ ರೀತಿಯಾಗಿ 2 ನಾಚ್ನ ಸೆಂಟರ್ಗೆ ಪಾಯಿಂಟ್ ಮಾಡಿ ನೋಡಿ, ಈಗ ಸೆಂಟರ್ಗೆ ಒಂದು ಲಾಂಗ್ ಸ್ಟಿಚ್ ಮಾಡಬೇಕಾಗತ್ತೆ. ಲಾಂಗ್ ಸ್ಟಿಚ್ ಮಾಡಿ ಮತ್ತೆ ಈಗ ಇಲ್ಲಿಂದ ಸ್ಟಿಚ್ ಮಾಡ್ತಾ ಹೋಗಬೇಕು. ಆ ಡಿಸೈನ್ ಪ್ಯಾಟರ್ನ್ ಇದೆಯಲ್ಲ, ಆ ಪ್ಯಾಟರ್ನ್ ಮೇಲೆ ಪಾಯಿಂಟ್ ಕರೆಕ್ಟಾಗಿ ಬರೋ ಹಾಗೆ ನೀಡಲ್ನ ಕೆಳಗಿಟ್ಟು ತಿರುಗಿಸಿದ್ರೆ ಪಾಯಿಂಟ್ ನೀಟಾಗಿ ಬರುತ್ತೆ. ಹೀಗೆ ಸ್ಟಿಚ್ ಮಾಡಬೇಕು. ಪಾಯಿಂಟ್ ಕರೆಕ್ಟಾಗಿ ಬರೋ ಹಾಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ರೀತಿ ನೋಡಿ, ಇಲ್ಲಿ ನೋಡಿ, ಈ ರೀತಿ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ 0.25 ಅಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ ಸೆಂಟರ್ಗೆ ಮಾರ್ಕ್ ಮಾಡಿ ಕಟ್ ಮಾಡಿ ಈ ರೀತಿಯಾಗಿ ರೌಂಡ್ ಶೇಪಾಗಿ ಕಟ್ ಮಾಡಬೇಕಾಗತ್ತೆ. ಇದೇ ರೀತಿ ಫುಲ್ ಪ್ಯಾಟರ್ನ್ನ ಕಟ್ ಮಾಡಿ ತೆಗಿಬೇಕು.
ಈ ರೀತಿ. ಈಗ ರೌಂಡ್ ತಿರುಗೋ ಜಾಗದಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ, ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕಾಗತ್ತೆ. ಇದೇ ರೀತಿ ಪೂರ್ತಿ ನೆಕ್ಕು ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಿದ್ಮೇಲೆ ನಾವು ಇಲ್ಲಿ ಏನು ರೆಡಿ ಮಾಡಿರೋದನ್ನ ನೀಟಾಗಿ ಪಾಯಿಂಟ್ ಬರೋ ಹಾಗೆ ಮಾಡಬೇಕು. ಈ ರೀತಿಯಾಗಿ ಟರ್ನ್ ಮಾಡಿ ಕತ್ತರಿಯಿಂದ ಈ ರೀತಿ ಮಾಡಿದ್ರೆ ಪಾಯಿಂಟು ನೀಟಾಗಿ ಬರುತ್ತೆ. ಈಗ ನಾವು ಫಿನಿಶಿಂಗ್ ಸ್ಟಿಚ್ ಮಾಡೋಣ. ಈ ರೀತಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಡ್ತಿದ್ದೀನಲ್ಲ ಈ ರೀತಿಯಾಗಿ ಸ್ಟಿಚ್ ಮಾಡಿ ಪಾಯಿಂಟ್ ತಿರುಗೋ ಜಾಗದಲ್ಲಿ ನೀಟಾಗಿ ಪಾಯಿಂಟ್ ಬರೋ ಹಾಗೆ ಮಾಡಿ ಆಮೇಲೆ ಸ್ಟಿಚ್ ಮಾಡಿ. ಇಲ್ಲದೇ ಇದ್ದರೆ ಈ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿ ಪೂರ್ತಿ ನೆಕ್ ಕೂಡ ಇದೇ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಮ್ಮ ನೆಕ್ ಈಗ ಈ ರೀತಿಯಾಗಿ ಕಾಣಿಸ್ತಿದೆ. ನೋಡಿ ಈ ರೀತಿ. ಈಗ ಸೆಂಟರ್ಗೆ ಫೋಲ್ಡ್ ಮಾಡಿ ಈ ರೀತಿ ಸೆಂಟರ್ ಮಾರ್ಕ್ ಮಾಡಿಕೊಂಡು ಮತ್ತು ಸೆಂಟರ್ಗೆ ಫೋಲ್ಡ್ ಮಾಡಿ ಅರ್ಧ ಇಂಚಷ್ಟು ವಿಡ್ತು 4 ಇಂಚಷ್ಟು ಉದ್ದ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ. ಇದು ನಮ್ಮ ಬ್ಯಾಕ್ ಡಾಟ್ ರೆಡಿಯಾಗಿದೆ. ಇಲ್ಲಿ ನೋಡಿ ಈ ರೀತಿ ರೆಡಿಯಾಗಿದೆ. ಈಗ ಲೇಸ್ ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಲೇಸ್ ಅಟ್ಯಾಚ್ ಮಾಡಬೇಕು. ಈ ರೀತಿಯಾಗಿ ಪಾಯಿಂಟ್ ಬರೋ ಕಡೆ ಎಲ್ಲ ಚಿಕ್ಕದಾಗಿ ಪ್ಲೀಟ್ ಕೊಡಬೇಕು. ಒಂದು ಪ್ಲೀಟ್ ಕೊಟ್ಟು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಪ್ಲೀಟ್ಸ್ ಕೊಡಬೇಕು. ಚಿಕ್ಕದಾಗಿ ಪ್ಲೀಟ್ ಕೊಟ್ಟು ರೌಂಡ್ ಬರೋ ಕಡೆ ಎಳಿಬಾರ್ದು ಲೇಸ್ನ. ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ನೀಟಾಗಿ ಎಳಿದಿರ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಪಾಯಿಂಟ್ ಬರೋ ಕಡೆ ಚಿಕ್ಕದಾಗಿ ಪ್ಲೇಟ್ ಕೊಡಬೇಕು. ಹಾಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಪೂರ್ತಿ ನೆಕ್ ಕೂಡ ಇದೇ ರೀತಿ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಮತ್ತೆ ಡಬಲ್ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಈ ರೀತಿ ರೌಂಡ್ ಬರೋ ಕಡೆ ಎಲ್ಲ ನೀಟಾಗಿ ಕೈಯಿಂದ ಸೆಟ್ ಮಾಡ್ತಾ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸ್ಟಿಚ್ ಮಾಡಿ. ಈಗ ನಾನು ಬ್ಯಾಕ್ ಸೈಡ್ ಕೂಡ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡಿ ಇಲ್ಲೂ ಕೂಡ ಡಬಲ್ ಸ್ಟಿಚ್ ಮಾಡ್ತೀನಿ. ನೋಡಿ ಹೀಗೆ ಇದೇ ರೀತಿ. ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾ ಇರೋ ಲೇಸ್ ಎಲ್ಲ ಕಟ್ ಮಾಡಿ ತೆಗೆದು ಈಗ ನಾನು ಇಲ್ಲಿ ಡೋರಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಡೋರಿಗೆ ನಾನು ಈ ಥರ ಸ್ಕ್ವೇರ್ ಪೀಸ್ನಿಂದ ಈ ರೀತಿ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಇದೇ ರೀತಿ ಎರಡು ಸೈಡ್ ಮಾಡಿ ಕಟ್ ಮಾಡಿ ಎಕ್ಸ್ಟ್ರಾ ಇರೋದೆಲ್ಲ ಈ ರೀತಿ ಟರ್ನ್ ಮಾಡಿದ್ರೆ ನಮ್ಮ ಡೋರಿ ರೆಡಿಯಾಗಿದೆ. ಈ ಡೋರಿನ ನಾನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎರಡು ಕಡೆ ಈ ರೀತಿ ಡೋರಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ಮೇಲೆ ಈಗ ನೋಡಿ ನಮ್ಮ ಡಿಸೈನ್ ಹೀಗೆ ರೆಡಿಯಾಗಿದೆ. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.